ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋ ಅಂತ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ, ನನ್ನ ಹತ್ರ ಗಿಡ ತಗೊಂಡಿದ್ರಲ್ಲ ಇವರು ಹಾವೇರಿಯವರು, ನೋಡಿ ಅದು ಚೆನ್ನಾಗಿ ಗಿಡಗಳೆಲ್ಲ ಸೆಟ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಇದರಲ್ಲಿ ಒಂದು ಗಿಡ ಒಣಗೋದಂಗಾಗಿದೆ ದಾಸವಾಳ. ಯಾಕೆ ಅಂದರೆ ಆ ಥರ ಇದ್ದಾಗ ನೀವು ಅದರಲ್ಲಿ ಇರೋವಂತಹ ಎಲೆಗಳೆಲ್ಲ ತೆಗೆದುಬಿಡಬೇಕು. ತೆಗೆದುಬಿಟ್ಟು ನೆರಳಲ್ಲಿಟ್ಟರೆ ಅದು ಚೆನ್ನಾಗಿ ಚಿಗುರು ಬರುತ್ತೆ. ನಾನು ಪಿಂಕು ಡಬಲ್ ಪೆಟಲ್ಲಿದೆ ನೋಡಿ ದಪ್ಪದು, ನಾನು ಅದೇ ರೀತಿಯೇ ಮಾಡಿ ಉಳಿಸ್ಕೊಂಡಿದ್ದು. ಈ ಥರ ಆಗಿರುತ್ತಲ್ಲ ಎಲೆಗಳೆಲ್ಲ, ನೋಡಿ ಈ ಥರ ಅದನ್ನು ಎಲೆಯೆಲ್ಲ ಪೂರ ಕಟ್ ಮಾಡಿ ತೆಗೆದುಬಿಡಬೇಕು. ಅದ್ರ ವಿಡಿಯೋನು ನಾನು ಹಾಕಿದ್ದೀನಿ, ನೋಡಿಲ್ಲ ಅನ್ನೋರು ಅದನ್ನು ಚೆಕ್ ಮಾಡಿ. ನಾನು ಗಿಡಗಳನ್ನ ರೀಪಾಟ್ ಮಾಡಿದಾಗ ಇದೇ ರೀತಿಯೇ ಆಗಿರುತ್ತೆ. ಅದು ರೀಪಾಟ್ ಮಾಡಿರ್ತೀವಲ್ಲ ಅದ್ರ ಶಾಖಗೆ ಏನಾಗುತ್ತೆ, ಎಲೆಗಳೆಲ್ಲ ಸತ್ತೋದಂಗೆ ಆಗುತ್ತೆ, ಒಣಗೋದಂಗೆ ಆಗುತ್ತೆ. ಅದು ಆ ಥರ ಆದಾಗ ನಾವು ಎದುರ್ಕೊಳಕ್ಕೇನು ಹೋಗಬಾರ್ದು. ಅದು ಎಲೆಯೆಲ್ಲ ಕಟ್ ಮಾಡಿ ತೆಗೆದಾಗ ಈ ಥರ ಚಿಗುರು ಬರುತ್ತೆ. ಚಿಗುರು ಬಂದು ಮತ್ತೆ ಅದು ಗಿಡ ಚೇತರಿಸ್ಕೊಳುತ್ತೆ. ಯಾವುದೇ ಗಿಡ ರಿಪಾರ್ಟ್ ಮಾಡಿದ್ರೂ ಅಷ್ಟೇ ಒಂದು 2 ದಿನ 3 ದಿನ ನೀವು ನೆರಳಲ್ಲೇ ಇಡಬೇಕು. ಡೈರೆಕ್ಟಾಗಿ ಬಿಸಿಲಲ್ಲಿ ಇಟ್ಟರೆ ಅಂತೂ ಗಿಡಗಳು ಬದುಕೋದಿಲ್ಲ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ರಿಪಾರ್ಟ್ ಮಾಡಾದ್ಮೇಲೆ ಆದಷ್ಟು ನೆರಳಲ್ಲಿ ಇಡಿ ಅಂತ. ನೋಡಿ, ಇವರು ಸೇವಂತಿಗೆ ಗಿಡಗಳು, ದಾಸವಾಳ ಎಲ್ಲ ಚೆನ್ನಾಗಿ ಬಂದಿದ್ದಾವೆ. ಅದನ್ನು ನನಗೆ ವಿಡಿಯೋ ಕಳಿಸಿದ್ರು. ಗಿಡನ ಬೆಳೆಸ್ಬೇಕಾದ್ರೆ ತಾಳ್ಮೆ ತುಂಬಾ ಮುಖ್ಯ. ನಾವು ಎಷ್ಟು ತಾಳ್ಮೆಯಿಂದ ಗಿಡ ಬೆಳೆಸ್ತೀವೋ ಅಷ್ಟು ಚೆನ್ನಾಗಿ ಗಿಡಗಳು ಬರುತ್ತೆ. ನೋಡಿ, ನನ್ನ ಹತ್ರ ಗಿಡ ತಗೊಂಡಿದ್ರಲ್ಲಿ ಹೂ ಬಿಟ್ಟಾಗ ನೋಡಿ ಆ ಹೂ ಪೂಜೆಗೆ ಇಟ್ಟಿದ್ದಾರೆ. ಇದು ಇನ್ನೂ ಒಬ್ರು 3 ಜನ ಕಳಿಸಿದ್ದಾರೆ. ಒಂದೊಂದ್ಸರಿ ಗಿಡಗಳು ಏನಕ್ಕೆ ಸಾಯುತ್ತೆ ಅಂದರೆ ನಾವು ಮಾಡೋ ಮಿಸ್ಟೇಕಿಂದನೇ ಗಿಡಗಳು ಸಾಯೋದು. ನಾವು ರೀಪಾಟ್ ಮಾಡ್ತೀವಿ, ನೆರಳಲ್ಲಿ ಇಡಲ್ಲ, ಸಡನ್ನಾಗಿ ತೊಗೊಂಡೋಗಿ ಬಿಸಿಲಲ್ಲಿ ಇಟ್ಟಿರ್ತೀವಿ. ಆವಾಗಲೇ ಈ ಥರ ಎಲ್ಲ ಸಮಸ್ಯೆ ಆಗೋದು. ಇದು ಡಬಲ್ ಪೆಟಲು ಆರೆಂಜಲ್ಲಿ ಇದೇ ಒಂಥರ ವೆರೈಟಿ, ಇನ್ನೊಂದು ಥರ ಬರುತ್ತಲ್ಲ ಆರೆಂಜು, ಅದೇ ಒಂಥರ ವೆರೈಟಿ. ಅಂದರೆ ತುಂಬ ಚೆನ್ನಾಗಿದೆ. ಇದೂ ಅಷ್ಟೇ, ನಾವು ಗೊಬ್ಬರ ಎಲ್ಲ ಚೆನ್ನಾಗಿ ಕೊಡ್ತು ಅಂದರೆ ಅದು ಹೂವು ಇನ್ನೂ ದೊಡ್ಡ ಸೈಜಲ್ಲಿ ಬರುತ್ತೆ. ಇನ್ನು ಇದು ಸಿಂಗಲ್ ಪೆಟಲು ಆರೆಂಜು, ಅಂದರೆ ಡಾರ್ಕ್ ಆರೆಂಜ್ ಇದ್ದಿದ್ದು ಖಾಲಿ ಆಗೈತೆ, ಡಬಲ್ ಪೆಟಲಲ್ಲಿ ಇಲ್ಲ. ಈಗ ಇರೋಷ್ಟು ಗಿಡಗಳನ್ನ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪನೇ ಇರೋದು ಗಿಡಗಳು ಎಲ್ಲ ಖಾಲಿಯಾಗಿದೆ. ಇನ್ನು ಇದು ಅಂತೂ ನೋಡಿ, ಇದೇ ಗಿಡನೇ ನಾನು ಉಳಿಸ್ಕೊಂಡಿದ್ದು ಅಂತ ಹೇಳಿದ್ದು. ಅದು ರಿಪಾರ್ಟ್ ಮಾಡೋದ್ಮೇಲೆ ಎಲ್ಲ ಬಾಡೋದಂಗಾಗಿರುತ್ತೆ. ಆ ಥರ ಆಗಿರೋದನ್ನು ನಾನು ಆ ಎಲೆಯೆಲ್ಲ ತೆಗೆದುಬಿಟ್ಟು ಇದನ್ನು ಉಳಿಸ್ಕೊಂಡಿರೋದು. ಎಲೆ ಬಾಡೋಗಿದೆ ಅಂತ ಏನು ಚಿಂತೆ ಮಾಡೋದೇನು ಬೇಡ. ಅದು ಕಟ್ ಮಾಡಿ ಎಲೆಯೆಲ್ಲ ತೆಗೆದುಬಿಟ್ರೆ ಅದಕ್ಕೆ ನೀರು ಕಡಿಮೆ ಹಾಕಬೇಕು. ಆವಾಗ ಗಿಡಗಳು ಚೆನ್ನಾಗಿ ಚಿಗುರು ಬರುತ್ತೆ. ಇನ್ನು ಈ ಕಲರಲ್ಲಿ ಏನು ಜಾಸ್ತಿ ಇಲ್ಲ, 2 ಗಿಡ ಇರೋದು. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಆಮೇಲೆ ಹೇಳ್ತೀರಾ, ಅಕ್ಕ ನನಗೆ ಆ ಕಲರ್ ಬೇಕಾಗಿತ್ತು, ಖಾಲಿ ಆಗೋಯ್ತಾ ಅಂತ ಕೇಳ್ತೀರಾ. ಅದಕ್ಕೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇದರಲ್ಲೂ ಅಷ್ಟೇ ಒಂದು 2-3 ಗಿಡ ಏನೋ ಇದೆ ಅಷ್ಟೇ. ಇನ್ನು ಇದರಲ್ಲೂ ಅಷ್ಟೇ ಎಲ್ಲ 2 ಇರೋದು, ಎಲ್ಲ ಖಾಲಿ ಆಗೋಯ್ತು. ಮೊನ್ನೆ ಇದ್ದಿದ್ದು ಒಳ್ಳೊಳ್ಳೆ ಕಲರೆಲ್ಲ ಖಾಲಿ ಆಯಿತು. ಹಾಗಾಗಿ ಇರೋಷ್ಟನ್ನ ನಾನು ಹಾಕಿದ್ದೀನಿ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಡಬಲ್ ಪೆಟಲಲ್ಲಿ 4 ಕಲರ್ ಏನೋ ಇದೆ ಅಷ್ಟೇ. ಇನ್ನು ಆರೆಂಜು ಇದೆಲ್ಲ ಖಾಲಿ ಆಯಿತು. ನೋಡಿ, ಇನ್ನು ಗುಲಾಬಿನಲ್ಲೂ ಅಷ್ಟೇ ಇದು ಗಣೇಶ ಕಲರು, ಇದರಲ್ಲಿ 2 ಗಿಡ ಇದೆ. ಇನ್ನು ಇದು ರೆಡ್ಡಲ್ಲೂ ಅಷ್ಟೇ 2 ಇರೋದು, ಎಲ್ಲ ಖಾಲಿ ಆಯಿತು. ಇನ್ನು ಇದೊಂಥರ ಇದೆ ನೋಡಿ, ವೈಟು ಮತ್ತು ಮಧ್ಯದಲ್ಲಿ ರೆಡ್ಡು, ಈ ಥರದ್ದು ಇದು ಒಂದೇ ಗಿಡ ಇರೋದು. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಕಲರ್ಗಳಂತೂ ತುಂಬಾ ಚೆನ್ನಾಗಿದ್ದಾವೆ, ಒಂದಕ್ಕಿಂತ ಒಂದು, ಯಾವುದು ನೋಡೋದು ಯಾವುದು ಬಿಡೋದು ಅನ್ನೋ ರೀತಿ ತುಂಬಾ ಚೆನ್ನಾಗಿದ್ದಾವೆ ಕಲರ್ಗಳಂತೂ. ಇನ್ನು ಡಬಲ್ ಪೆಟಲಲ್ಲೂ ಅಷ್ಟೇ 3-4 ಕಲರ್ ಇದೆ ಅಷ್ಟೇ, ಎಲ್ಲ ಖಾಲಿಯಾಗಿದೆ. ಇನ್ನು ಇದು ಅಷ್ಟೇ 3 ಗಿಡ ಇದೆ. ತುಂಬ ಚೆನ್ನಾಗಿದೆ ಕಲರ್ ಇದು. ಅಂದರೆ ಇದಂತೂ ಕೇಳಂಗೆ ಇಲ್ಲ. ಇದು ರೆಡ್ಡು ಅಲ್ಲ ಮತ್ತು ಮೆರೂನು ಅಲ್ಲ, 2 ಮದ್ದಿದ್ದು. ತುಂಬಾ ಚೆನ್ನಾಗಿದೆ ಇದು ಕಲರು. ಅದರಲ್ಲೂ ಹೂವು ಅಂತೂ ಎಷ್ಟು ಒಂದು ಅಂಗೈ ಅಷ್ಟು ಅಗಲ ಬಿಡುತ್ತೆ, ಅಷ್ಟು ದೊಡ್ಡ ಸೈಜಲ್ಲಿ. ಇದು ಒಂದೇ ಗಿಡ ಇರೋದು ಈ ಕಲರಲ್ಲೂ. ಇನ್ನು ಆರೆಂಜು, ಅದು ಗುಲಾಬಿ, ಇದರಲ್ಲೂ ಅಷ್ಟೇ ಒಂದೇ ಗಿಡ ಇರೋದು. ಇನ್ನು ಇದು ಅಂದರೆ ವೈಟು ಅಲ್ಲ, ಅದು ಗ್ರೀನು ಅಲ್ಲ, 2 ಸೆಂಟ್ರಲ್ಲಿ ಇದು ಒಂದೇ ಗಿಡ ಇರೋದು. ಇನ್ನು ಇದು ಸುಗಂಧರಾಜ ಗೆಡ್ಡೆ, ಇದು ಸಿಂಗಲ್ಲು ಇದೆ ಮತ್ತು ತ್ರಿಬಲ್ ಎಳೆ ಬರುತ್ತಲ್ಲ ಅದರಲ್ಲೂ ಇದೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಅಂದರೆ ಜಾಸ್ತಿ ಇಲ್ಲ ಇದು ಗಿಡಗಳು, ಸ್ವಲ್ಪನೇ ಇರೋದು. ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ, ಬೇಗ ಬುಕ್ ಮಾಡಿಕೊಂಡ್ರೆ ಸಿಗುತ್ತೆ. ಒಂದು ಗಿಡ ಹಾಕೊಂಡ್ರೂ ಸಾಕು, ನಾವು ಸುಮಾರು ಗಿಡಗಳನ್ನ ಮಾಡ್ಕೋಬೋದು. ಯಾಕೆಂದರೆ ಅದು ಸಸಿ ಬರುತ್ತೆ. ಈ ಸೇವಂತಿಗೆ ಗಿಡಕ್ಕೆಲ್ಲ ಸಸಿ ಬರುತ್ತಲ್ಲ, ಆ ಥರ ಗೆಡ್ಡೆಗಳೆಲ್ಲ ಸಸಿ ಬಂದು ಜಾಸ್ತಿನೂ ಮಾಡ್ಕೋಬೋದು. ಇನ್ನು ಇದು ಕಾಕ್ಟವು, ಅಂದರೆ ಮೊಗ್ಗು ಪಿಂಕ್ ಇರುತ್ತೆ, ಅರಳದ ಮೇಲೆ ವೈಟ್ ಬರುತ್ತೆ ಅನ್ನಲ್ಲ, ಆ ಥರದ್ದು ಇದು ಅಷ್ಟೇ 2 ಗಿಡ ಇರೋದು. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇದೊಂಥರ ಹೂವು, ಅಂದರೆ ಡಬಲ್ ಕಲರು ಇದು. ಅದು ಹೂವು ಒಣಗೋದಂಗಾಗಿತ್ತು, ಅದನ್ನೇ ತೋರಿಸಿದ್ದೀನಿ. ಅದು ಅಷ್ಟೇ 3 ಗಿಡ ಇದೆ. ಅದು ಅಂದರೆ ತುಂಬ ದೊಡ್ಡ ಸೈಜಲ್ಲಿ ಹೂ ಬಿಡುತ್ತೆ ಅದು.
ಹಂಗೆ ನನಗೂ ಒಂದು ತೆಗೆದಿಟ್ಕೊಂಡಿದ್ದೀನಿ, ಇನ್ನೂ 2 ಇದೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಮಲ್ಲಿಗೆ ಗಿಡ ಮಳ್ಳೆ ಹೂವಿನ ಗಿಡ ಇದು ಅಷ್ಟೇ 3 ಗಿಡ ಏನೋ ಇದೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇವು ಕೇರಳದವರು 2 ಗಿಡ ತೊಗೊಂಡಿದ್ದಾರೆ, ಅವರು ಮಳ್ಳೆ ಹೂವಿನ ಗಿಡ 2 ಗಿಡ ತೊಗೊಂಡಿದ್ದಾರೆ. ಅಕ್ಕ ನನಗೆ ಮಳ್ಳೆ ಹೂವಿನ ಗಿಡ ಬೇಕೇ ಬೇಕು ಅಂದ್ಬಿಟ್ಟು ಅವರು 2 ಗಿಡ ಬುಕ್ ಮಾಡ್ಕೊಂಡಿದ್ದಾರೆ. ಇದು ಕರಿಬೇವಿನ ಗಿಡ ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಸೂಜಿ ಮಲ್ಲಿಗೆ ಗಿಡ, ಇದು ಅಷ್ಟೇ ಎಲ್ಲ ಖಾಲಿ ಆಯಿತು. ಇನ್ನು 2 ಗಿಡ ಏನೋ ಇದೆ ಅಷ್ಟೇ, ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಈ ಸೂಜಿ ಮಲ್ಲಿಗೆ ಹೂವಂತೂ. ಅಪ್ಪ ಬೆಳಗ್ಗೆ ಟೈಮ್ ಗಾರ್ಡನ್ಗೆ ಹೋಗೋದೇ ತಡ, ಅಷ್ಟು ಘಮ ಘಮ ಅಂತಿರುತ್ತೆ. ಇನ್ನು ಇದರಲ್ಲೂ ಅಷ್ಟೇ ಒಂದೇ ಇರೋದು 4 ಇತ್ತು. ಅಂದರೆ ಇದರಲ್ಲಿ ಇನ್ನೂ ಒಂಥರ ಬರುತ್ತೆ ನೋಡಿ, ಇದು ಹೂವಲ್ಲಿ ಗರಿ ಗರಿ ಬರುತ್ತೆ ಸೈಡಲ್ಲಿ, ಇನ್ನೂ ಒಂಥರ ಇದೇ ವೆರೈಟಿನಲ್ಲಿ ಅದೇನು ಗರಿ ಗರಿ ಬರೋದಲ್ಲ. ಈ ಥರದ್ದು 2 ಇತ್ತು, ಈ ಥರದ್ದು 2 ಇತ್ತು. ಮೊನ್ನೆ 3 ಗಿಡ ಒಬ್ಬರೇ ಬುಕ್ ಮಾಡ್ಕೊಂಡಿದ್ದಾರೆ. ಈ ಥರದ್ದು 1 ಗಿಡ ಮತ್ತು ಇನ್ನೊಂದು ವೆರೈಟಿ ಅನ್ನಲ್ಲ, ಅದರಲ್ಲಿ 2 ಗಿಡ ಅವು ಒಬ್ಬರೇ ಬುಕ್ ಮಾಡ್ಕೊಂಡಿದ್ದಾರೆ. 3 ಗಿಡ ಒಂದೇ ಇರೋದು, ಅದನ್ನು ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಮರ್ಗ ಮಾತ್ರ ಇರೋದು, ದವನ ಇಲ್ಲ, ದವನ ಖಾಲಿಯಾಗಿದೆ, ಮರ್ಗ ಮಾತ್ರ ಇದೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಬೇಕಾದಂತಹ ಗೊಬ್ಬರ ಆಗಿರ್ಬೋದು, ಗೊಬ್ಬರ ಪಾಟಿಂಗ್ ಮಿಕ್ಸು, NPK, ಎಪ್ಸಮ್ ಸಾಲ್ಟು ಮತ್ತು ರೋಸ್ ಮಿಕ್ಸು, ಕಡಲೆಕಾಯಿ ಹಿಂಡಿ, ಬೇವಿನ ಹಿಂಡಿ, ತರಕಾರಿ ಬೀಜಗಳು ಪ್ರತಿಯೊಂದು ಸಿಗುತ್ತೆ. ಪಾಟು ಇದೆಲ್ಲ ಸಿಗುತ್ತೆ ನಿಮಗೆ. ಪಾಟು ಎಲ್ಲ ಸೈಜಿನ ಪಾಟ್ಗಳೂ ಸಹ ಸಿಗುತ್ತೆ. ಗೊಬ್ಬರ ಅದು ಕೆಂಪುದು ಪ್ಯಾಕೆಟ್ ಕಾಣಿಸ್ತಿದೆಯಲ್ಲ, ಅದಿಲ್ಲ, ಅದು ಸಿಗೋದಿಲ್ಲ. ಇನ್ನು ಪಾಟಿಂಗ್ ಮಿಕ್ಸು, ವರ್ಮಿ ಕಾಂಪೋಸ್ಟು ಈ ಥರದ್ದೆಲ್ಲ ಸಿಗುತ್ತೆ ನಿಮಗೆ. ಈ ವಿಡಿಯೋದಲ್ಲಿ ಏನು ತೋರಿಸಿದ್ದೀನಿ ಅಷ್ಟೂ ಸಹ ಸಿಗುತ್ತೆ. ರೆಡ್ ಪ್ಯಾಕೆಟ್ ಒಂದು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಗೊಬ್ಬರಗಳೂ ಸಹ ಸಿಗುತ್ತೆ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.